ಕಾರ್ ಹೆಡ್ಲೈಟ್ ಇಲ್ಲ, ಅದಕ್ಕೆ ಸುದರ್ಶನ್ ಟವಲ್. ವಾಟ್ಸ್ಆಪ್ ಗಾಯ್ಸ್, ಹೋಪ್ ಎವ್ರಿನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಟು ದಿ ಡೇ 69 ಆಫ್ ನಮ್ಮ 100 days ಚಾಲೆಂಜ್ ನಲ್ಲಿ. ಅಂಡ್ ಸುದರ್ಶನ್ ಬ್ರೋ ಮತ್ತೆ ನಾನು ಇಂಚರ ವಿಸ್ತಾ ಹೋಮ್ ಸ್ಟೇಗೆ ಬಂದಿದ್ದೀವಿ. ಆಕ್ಚುಲಿ ನೈಟ್ ಬರ್ತಾ ಇದ್ದಿದ್ದು. ಯಾಕೆ ಬ್ರೋ ಬೇಗ ಬಂದ್ವಿ ಇವತ್ತು? ಬೆಳಕಿರ್ಲಿ ಅಂತ ನೋಡಿದ್ರೆ ಇಲ್ಲಿ ಮಳೆ ಒಳ್ಳೆ ಬತ್ಲ ಮನೆ ಬಂದಂಗೆ ಬರ್ತಾ ಇದೆ. ಬತ್ಲ ಮನೆ ಟ್ಯಾಪಲ್ಲಿ ನೀರು ಆನ್ ಮಾಡಿದ್ರೆ ಬರುತ್ತಲ್ಲ, ಹಂಗ್ ಬರ್ತಾ ಇದೆ. ಅದಕ್ಕೆ ಜೀಪ್ ಬರ್ಲಿ ಅಂತ ವೆಯ್ಟ್ ಮಾಡ್ತಾ ಇದೀವಿ. ನಮ್ಮ 800 ಕಾರು ಈ ರೋಡಲ್ಲಿ ನಾವು ನುಗ್ಸ್ಬಿಟ್ರೆ ಆಮೇಲೆ ನುಗ್ಲಿ ಬನಾನ ಅನ್ಬೇಕಾಗುತ್ತೆ. ಅದಕ್ಕೆ ನೋ ರಿಸ್ಕ್. ಅದಕ್ಕೆ ಜೀಪ್ ಬರೋಕ್ಕೆ ಹೇಳಿದೀವಿ. 4:30 ಆಗಿದೆ ಟೈಮ್. ಲಾಗ್ ಸ್ಟಾರ್ಟ್ ಮಾಡ್ತಿರೋದೆ ಇವಾಗ. ಜೀಪ್ ಬರೋದಂಗ ವೆಯ್ಟ್ ಮಾಡಿ 6:30 ತನಕ ಇಲ್ಲಿ ಶೂಟ್ ಮಾಡಿ 6:15 6:30 ತನಕ. ದೆನ್ ಇಲ್ಲಿಂದ ಹೊರಟು ಸಿಟಿಗೆ ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಮುಗಿಸಿ ನಮ್ಮ ಹೋಮ್ ಸ್ಟೇ ವಿಸಿಟ್ ಮಾಡಬೇಕು. ಹೋಮ್ ಸ್ಟೇ ವಿಸಿಟ್ ಮಾಡಿ ಬ್ರೋ ಇವತ್ತು ಮನೆಗೆ ಹೋಗೋ ತನಕ 8 ಗಂಟೆ 8:30 ಏನ್ ಹಿಂಗೆ ಮ್ಯಾಟ್ರಿ ಇವತ್ತು. ಮಾಡಕ್ಕೆ ಏನ್ ಕೆಲಸ ಇಲ್ಲ ಬಿಡಿ ಬ್ರೋ. ಹಂಗೆ ಬ್ರೋ ನಿಮ್ ನೇಮ್ ಬರೀರಿ ಇಲ್ಲಿ ನೋಡಿ. ಇಲ್ಲಿ ನೇಮ್ ಬರೀಬೋದು. ಮಿಸ್ಟ್ ಕೊಡ್ತಾ ಇದೆ. ಸುದರ್ಶನ್ ಈ ಕಡೆ ಬರ್ತಾರೆ, ಇದು ಬರ್ತಾರೆ. ನಾನು ಬರೀತೀನಿ ಇಲ್ಲಿ ಸಂಜಯ್ ಟಾಕ್ಸ್. ಬ್ರೋ ನನ್ ಪೇಜ್ ಫಾಲೋ ಮಾಡಕ್ ಹೇಳಿ ಬ್ರೋ. ದರ್ಶ್ ಪೋರ್ಟ್ರೈಟ್ಸ್ ಅಂತ ಇಲ್ಲಿ ಬರೀತಿದ್ದಾರೆ. ಫಾಲೋ ಮಾಡಿ. ದರ್ಶ್.ಪೋರ್ಟ್ರೇಟ್ಸ್ ತಾನೇ ಇರೋದು. ದರ್ಶ್.ಪೋರ್ಟ್ರೇಟ್ಸ್ ಅಂತ ಇದೆ. ನಾನು ಅದೇನದು ಅಂಡರ್ಸ್ಕೋರ್ ಇರ್ಲಿ ಬಿಡಿ ಬ್ರೋ. ಕ್ಯಾಪ್ಷನ್ ಅಲ್ಲಿ ಹಾಕಿರ್ತೀನಿ ನಿಮ್ಮ ಇನ್ಸ್ಟಾ ಐಡಿನ. ಡಿಸ್ಕ್ರಿಪ್ಷನ್ ಕ್ಯಾಪ್ಷನ್ ಅಲ್ಲಿ ಹಾಕಿರ್ತೀನಿ. ಹೋಗ್ಬಿಟ್ಟು ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ಕ್ಯಾಪ್ಚರ್ ಆಗಿರೋ ಫೋಟೋಸ್ನ ಹಾಕ್ತಾ ಇರ್ತಾರೆ. ನಿಮಗೆ ಏನಾದರೂ ಕ್ಯಾಪ್ಚರ್ಸ್ ಆಗ್ಬೇಕಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ ಸುದರ್ಶನ್ ಬ್ರೋನ. ಸೊ ಇನ್ಸ್ಟಾಗ್ರಾಮ್ ಪೇಜ್ ಇರುತ್ತೆ, ನೀವು ಅಲ್ಲೇ ಹೋಗ್ಬಿಟ್ಟು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಜೀಪ್ ಬರೋಕೆ ಎಷ್ಟೊತ್ತು ಮಾಡ್ತಾರೆ ಗೊತ್ತಿಲ್ಲ. ನಾವಂತೂ ಬರೋ ಜವಾಬ್ದಾರಿ ನಮ್ಮದು. ಬಂದಿದ್ದೀವಿ 4:30ಗೆ. ಮಳೆ ಬರ್ತಾನೆ ಇದೆ. ನಡ್ಕೊಂಡು ಹೋಗೋಕ್ಕಂತೂ ಚಾನ್ಸೇ ಇಲ್ಲ. ಬರ್ತಾ ಇದೆ ಬ್ರೋ. ಅದು ಸ್ವಲ್ಪ ಶೂಟ್ ಮಾಡಿದ್ವಿ ಆ್ಯಂಡ್ ದೆನ್ ಗೆಸ್ಟು ಇಲ್ಲ, ಮಳೆನೂ ಬಿಡ್ತಾ ಇಲ್ಲ ನಮಗೆ. ಫೈನಲಿ 2 hours ಕಂಪ್ಲೀಟ್ ಆಯಿತು. 4:30 ಬಂದಿದ್ದು. ನಾವು ದ ಟೈಮ್ ಈಸ್ 6:30. ನಾನು ಕ್ಯಾಮ್ರಾ ಬ್ಯಾಗ್ ಇಟ್ಕೊಂಡು ಬರ್ತಾಯಿದ್ದೀನಿ. ನಮ್ಮ ದರ್ಶನ್ ಬ್ರೋ ಲೈಟ್ಸ್ ಬ್ಯಾಗ್ ಇಟ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಮಳೆ ಏನು ಅಷ್ಟು ಜೋರಾಗಿ ಕಾಣಿಸ್ಲಿಲ್ಲ. ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಆ್ಯಕ್ಷನ್ ಕ್ಯಾಮ್ರಾ ನಮ್ಮ ಕೈಯಲ್ಲಿಲ್ಲ ಆಯಿತಾ. ನಾನಿವತ್ತು ಲಾಗ್ ಮಾಡ್ತಿರೋದು ಕಂಪ್ಲೀಟಾಗಿ ನಮ್ಮ ಐಫೋನಲ್ಲಿ 4K ಇದ್ರಲ್ಲಿ ಮಾಡ್ತಾಯಿದ್ದೀನಿ. ಸ್ಟೋರೇಜ್ ಎಷ್ಟೊತ್ತು ಬರೋದು ಗೊತ್ತಿಲ್ಲ. ಎಷ್ಟೊತ್ತು ಬರುತ್ತೆ ಅಷ್ಟೊತ್ತು ಮಾಡೋದು. ನಮ್ಮ ಸಿಚುವೇಶನ್ ಹೆಂಗಾಗ್ಬಿಟ್ಟಿದೆ ಅಂದರೆ ಅಳಕ್ಕಾಗದೆ ಬಿಡೋಕ್ಕಾಗದೆ ಸ್ಟ್ಯಾಂಗ್ ಆಗ್ಬಿಟ್ಟಿದೆ. ಈಗ ಹೋಮ್ ಸ್ಟೇಗೆ ಅಂತ ಬರ್ತಾ ಇದ್ವಿ. ಕಾರ್ ಹೆಡ್ಲೈಟ್ ಇಲ್ಲ, ಅದಕ್ಕೆ ಸುದರ್ಶನ್ ಟವಲ್ ಅಲ್ಲಿ ಅವರು ನಮ್ಮ ಫೋಟೋಗ್ರಫಿ ಚೋಟು ಇಟ್ಕೊಂಡು ಲೈಟ್ ಬಿಡ್ತಾರೆ. ನಾವ್ ಇಲ್ಲಿ ಕಾರ್ ಓಡಿಸ್ತಾ ಇದೀವಿ. ಚಿಕ್ಕಮಂಗ್ಳೂರ್ ಬಿಟ್ಟಾಗಿಂದ ಇದೇ ಕತೆ ಆಗ್ತಾ ಇದೆ. ಈಗೆಲ್ಲ ಥಿಂಕ್ ಮಾಡ್ಬೋದು, ಅದೇ ಕಾರ್ನ ಏನಕ್ಕೆ ತಗೊಂಡಿದೆ, ಬರ್ಬೋದಿತ್ತಲ್ಲ ಅಂತ. ಎಲ್ಲ ತಗೊಂಡಾಗಿದೆ. ಬರೋ ಹೊತ್ತಲ್ಲಿ ಪೆಟ್ರೋಲ್ ಹಾಕ್ಸಿದ್ವಿ. ನೋಡಿ ಇಲ್ಲಿ ವೈಪರ್ ಆನ್ ಮಾಡಿದ್ರು ಕಾರ್ ಹೋಯ್ತು. ಆಫ್ ಆಗು. ವೈಪರ್ ಆನ್ ಮಾಡಿದ್ರು ಕಾರ್ ಮುಂದೆ ಹೋಗ್ತಾ ಇಲ್ಲ, ನಿಂತೋಗ್ತಾ ಇದೆ. ಬ್ಯಾಟ್ರಿ ಸಿಂಬಲ್ ಬರ್ತಾ ಇದೆ ಅಲ್ಲಿ. ಜಿಯೋ ಹೊಡೆದಾಗ್ತಾ ಇದೆ. ಅವಾಗ್ಲೇ ಎಂತ ಕರ್ಮ ಅಂದ್ರೆ ಬರೋತ್ತಿಗೆ ಫೋನು ಚಾರ್ಜ್ ಖಾಲಿ. ನಾನು ಒಂಚೂರು ಚೂಪಾಗಿ ನಮ್ಮ ಸುದರ್ಶನ್ ಬ್ರೋ ಫೋನಲ್ಲಿ ನಮ್ಮ ನಿಯಾಲ್ ಸರ್ ನಂಬರ್ನ ಸೇವ್ ಮಾಡಿದ್ದೆ. ಅಂಡ್ ರೋಡ್ ಕಾಣಿಸ್ತಾ ಇದೆ ನಿನ್ಗೆ? ರೋಡ್ ಕಾಣಿಸ್ತಿಲ್ಲ ಬ್ರೋ. ಆ ವೈಟ್ ಕಲರ್ ಪಟ್ಟಿ ಇದೆಯಲ್ಲ ಪಕ್ಕದಲ್ಲಿ, ಅದನ್ನ ನಡ್ಕೊಂಡು ಹೋಗ್ತಾ ಇದೀನಿ. ನಮ್ ಸುದರ್ಶನ್ ಬ್ರೋ ನಮ್ ಜೊತೆ ಇದ್ದಿದ್ಕೆ ಸರಿ ಆಯ್ತು. ಓ ಬ್ರೋ ಟಾರ್ಚ್ ಹಾಕಿದ್ರೆ ಏನೂ ಕಾಣ್ತಿಲ್ಲ. ಓಕೆ ಫ್ರೆಂಡ್ಸ್, ಬೈ. ಏನು ಕಾಣಿಸಲ್ಲ. NWRTC ವೆರಿ ಥ್ಯಾಂಕ್ ಯು. ಓವರ್ ಆಲ್ KSRTCಗೆ ಥ್ಯಾಂಕ್ ಯು. ನಮ್ಮ ಇರೋ ಸದ್ಯಕ್ಕೆ ಸಿಚುವೇಶನಿಗೆ ಅವ್ರು ಅರ್ಥ ಮಾಡ್ಕೊಂಡ್ರೆ ಅನ್ಸುತ್ತೆ ನಮ್ಮ ಸಿಚುವೇಶನ್. ಹೋಗುವಂತ ಪಾಸಿಂಗ್ ಲೈಟ್ ಕೊಡ್ತವ್ರೆ. ಇಲ್ಲ ಅಣ್ಣ, ನಾವು ಹೋಗಕ್ ಆಗೋದಿಲ್ಲ ಅಣ್ಣ. ಇಲ್ಲ, ಆಕ್ಚುಲಿ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಿದಾರೆ. ಹೋಗ್ಬೇಡಿ, ಇದು ಬರ್ತಿದೆ ಅಂತ. ಹಿಂಗೆ ಸಿಗ್ನಲ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಹಿಂದ್ಗಡೆ ಕಾರ್ ಇತ್ತು, ಅದನ್ನ ಅವ್ರು ಕಳಿಸಿದ್ರು. ಅಂಡ್ ಅವ್ರು ಕೂಡ ಸ್ವಲ್ಪ ಸ್ಲೋ ಆಗಿ ಹೋಗ್ತಿದಾರೆ. ಮೇ ಬಿ ಹೆಡ್ಲೈಟ್ ಇಲ್ಲ, ಟಾರ್ಚ್ ಇಟ್ಕೊಂಡಿದೀವಲ್ಲ, ಗೊತ್ತಾಯ್ತು ಅನ್ಸುತ್ತೆ. NWKRTC ಎಲ್ಲ ಎಷ್ಟು ನಿಧಾನಕ್ಕೆ ಹೋಗೋರೆ ಎಲ್ಲ ಹೆಲ್ಪ್ ಮಾಡ್ತಿದಾರೆ. ಥ್ಯಾಂಕ್ ಯು ಸೋ ಮಚ್. ಹೊಸ್ತಾರೆ ಬಂದ್ಬಿಟ್ವಿ ಹಂಗೋ ಹಿಂಗೋ ಮಾಡಿ. ದ ಸ್ಟ್ರಗಲ್ ವಾಸ್ ರಿಯಲ್ ಟುಡೇ. ಒಳ್ಳೆ ಬಿಗ್ ಟಾಸ್ಕೇ ಮಾಡ್ತಾ ಇದೀವಿ ನಾನು ಮತ್ತೆ ಸೇರಿ. ಮುಂದೆ ಹೋಗೋಣ. ಅಲ್ಲೋಗ ಡ್ರೈವರ್ ಅಣ್ಣಂಗೆ ಒಂದು ಥ್ಯಾಂಕ್ಸ್ ಹೇಳೋಣ.
ಹಂಗೋ ಹಿಂಗೋ ಸರ್ಕಸ್ ಮಾಡಿ ಫೈನಲಿ ಸಿಟಿ ಒಳಗೆ ರೀಚ್ ಆದ್ವಿ. ಅಂಡ್ ದೆನ್ ಈಗ ಸ್ಟುಡಿಯೋಗೆ ಬ್ರೋನ ಬಿಟ್ಬಿಟ್ಟು ನಾನು ಮನೆಗೆ ಹೋಗ್ಬೇಕು. ಬ್ರೋ ಹೇಳ್ತಾ ಇದ್ರು ಮನೆಗೆ ಹೆಂಗ್ ಹೋಗ್ತೀರಾ ಬ್ರೋ, ಇಷ್ಟೊತ್ತೇನೋ ಟಾರ್ಚ್ ಆಗ್ತಿದ್ದೆ ಅಂತ. ನೋಡ್ಬೇಕು ಎಲ್ಲಿ ಬಿಡ್ತಿದ್ಯಣ್ಣ? ಈಗ ಆಫ್ ಆಗಿದ್ರೆ ಕತೆ ಹೇಳಿ ನಮ್ಮಿಬ್ರದು. ಆಫ್ ಆಗಿದೆ, ಏನು ಮಾಡಂಗಿಲ್ಲ. ಇಬ್ರು ಇಳಿದ್ಬಿಟ್ಟು ತಳ್ಬೇಕಾಯ್ತು ಸೈಡಿಗೆ.